ನಮಸ್ಕಾರ. ಡಾಕ್ಟರ್ ರಾಜ್ ಮೂವರು ಪುತ್ರರಿಗೂ ಹೃದಯ ಸಮಸ್ಯೆ ಬಾಧಿಸಿದ ಹೇಗೆ? ಜಿಮ್ಗೂ ಹಾರ್ಟ್ ಅಟ್ಯಾಕ್ಗೂ ನಿಜಕ್ಕೂ ಸಂಬಂಧ ಇದೆಯಾ? ಪುನೀತ್ ಸಾವಿನ ನಂತರ ಹುಟ್ಟಿದ್ದು ಅದೆಷ್ಟು ಪ್ರಶ್ನೆಗಳು? ಇದುವೇ ಈ ಹೊತ್ತಿನ ಬಿಗ್ ಸ್ಟೋರಿ, ಹೃದಯದ ವಿಷಯ. ಡಾಕ್ಟರ್ ರಾಜ್ ಮೂರು ಪುತ್ರರಿಗೂ ಹೃದಯ ಸಮಸ್ಯೆ ಬಾಧಿಸಿದ ಹೇಗೆ? ಜಿಮ್ಗೂ ಹಾರ್ಟ್ ಅಟ್ಯಾಕ್ಗೂ ನಿಜಕ್ಕೂ ಸಂಬಂಧ ಇದೆಯಾ? ಪುನೀತ್ ಸಾವಿನ ನಂತರ ಹುಟ್ಟಿದ್ದು ಅದೆಷ್ಟು ಪ್ರಶ್ನೆಗಳು? ಪುನೀತ್ ರಾಜ್ಕುಮಾರ್ ಕನ್ನಡದ ಸ್ಟಾರ್ ನಟ. ವಯಸ್ಸು ಇನ್ನೂ 46 ವರ್ಷ. ಖಂಡಿತ ಇದು ಸಾಯುವ ವಯಸ್ಸಲ್ಲ. ಅವರು ತೀರಿಕೊಂಡಿದ್ದಕ್ಕೆ ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರೇ ಶಾಕ್ ಆಗಿದ್ದಾರೆ. ಅಸಲಿ ಕಾರಣ ಏನು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಅವರಿಗೆ ಇಲ್ಲಿ ನಾನು ಲಾಸ್ಟ್ ECG ನಾನೇ ಮಾಡಿದ್ದು. ECGಯಲ್ಲಿ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಬೇರೆ ಇರುತ್ತೆ. ಕೇಳಿದ್ರಲ್ಲ, ಪುನೀತ್ ರಾಜ್ಕುಮಾರ್ಗೆ ಚಿಕಿತ್ಸೆ ಕೊಟ್ಟ ವೈದ್ಯ ಡಾಕ್ಟರ್ ರಮಣ್ ರಾವ್ ಅವರು ಹೇಳಿದ್ದನ್ನ. ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರಲಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿದ್ರೆ ECGಯಲ್ಲಿ ಅದರ ಸಿಂಪ್ಟಮ್ಸ್ ಬೇರೆ ಇರ್ತವೆ. ಆದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರಲಿಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು ಅಂತಿದ್ದಾರೆ. ಹಾಗಾದ್ರೆ ಏನಿದು ಕಾರ್ಡಿಯಾಕ್ ಅರೆಸ್ಟ್? ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವರು ಪುತ್ರರಿಗೂ ಹೃದಯ ಸಂಬಂಧಿ ಸಮಸ್ಯೆ ಬಾಧಿಸುತ್ತಿರೋದು ಯಾಕೆ? ಜಿಮ್ಗೂ ಹಾರ್ಟ್ ಅಟ್ಯಾಕ್ಗೂ ನಿಜಕ್ಕೂ ಸಂಬಂಧ ಇದೆಯಾ? ಪುನೀತ್ ಸಾವಿನ ನಂತರ ಹುಟ್ಟಿದ್ದು ಅದೆಷ್ಟು ಪ್ರಶ್ನೆಗಳು ಗೊತ್ತಾ? ಅವುಗಳನ್ನು ಒಂದೊಂದಾಗೆ ತೋರಿಸ್ತೀವಿ ನೋಡಿ. ಡಾಕ್ಟರ್ ರಾಜ್ ಫ್ಯಾಮಿಲಿಗೆ ಹೃದಯ ಸಂಬಂಧಿ ಸಮಸ್ಯೆ. ಹೌದು ವೀಕ್ಷಕರೇ, ಹೃದಯ ಸಂಬಂಧಿ ಸಮಸ್ಯೆ ಬರೀ ಪುನೀತ್ ರಾಜ್ಕುಮಾರ್ಗೆ ಮಾತ್ರ ಕಾಡಿಲ್ಲ. ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಾಡಿತ್ತು. 2006ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದಲೇ ಇಹಲೋಕ ತ್ಯಜಿಸಿದರು. ನಿಜ ಹೇಳಬೇಕು ಅಂದ್ರೆ 20% ಜನರಿಗೆ ಹೃದ್ರೋಗ ವಂಶವಾಹಿಯಾಗಿದೆ ಎಂದು ಆರೋಗ್ಯ ಸಮೀಕ್ಷೆಗಳು ಹೇಳುತ್ತಿವೆ. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಅವರ ಮೂವರು ಪುತ್ರರನ್ನು ಕಾಡಿತ್ತು. 2013ರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಸದಾಶಿವನಗರದ ಅವರ ನಿವಾಸದಲ್ಲಿ ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿದ್ದರು. ಆಗ ದಿಢೀರ್ ಕುಸಿದು ಬಿದ್ದ ಕಾರಣ ಕೂಡಲೇ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕೆಲ ಮೂಲಗಳ ಪ್ರಕಾರ ಹಲವು ವರ್ಷಗಳಿಂದ ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಹೃದಯ ಸಂಬಂಧಿ ಸಮಸ್ಯೆ ಕಾಡಿತ್ತು ಎನ್ನಲಾಗಿತ್ತು. ಆದರೆ ಚಿಕಿತ್ಸೆ ಪಡೆದಿದ್ದ ರಾಘವೇಂದ್ರ ರಾಜ್ಕುಮಾರ್ ಸಂಪೂರ್ಣ ಗುಣಮುಖರಾಗಿದ್ದರು. ನಟ ಶಿವರಾಜ್ ಕುಮಾರ್ ಕೂಡ ಅಸ್ವಸ್ಥರಾಗಿದ್ದರು. ಅದು 2015. ಎಂದಿನಂತೆ ನಟ ಶಿವರಾಜ್ ಕುಮಾರ್ ಬೆಳಿಗ್ಗೆ ವ್ಯಾಯಾಮ ಮಾಡುವುದಕ್ಕೆ ಜಿಮ್ಗೆ ತೆರಳಿದ್ರು. ಕಸರತ್ತು ಮಾಡಿ ಬಂದ ನಂತರ ಶಿವಣ್ಣ ಸುಸ್ತಾಗಿದ್ರು. ಬಲಭುಜದಲ್ಲಿ ನೋವು ಕಾಣಿಸಿಕೊಂಡ ಕೂಡಲೇ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹತ್ತಿರದಲ್ಲಿದ್ದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ದಾಖಲಿಸಿದ್ರು. ಅಲ್ಲಿ ECGಯಲ್ಲಿ ಕೊಂಚ ಏರುಪೇರು ಕಂಡು ಬಂದ ಕಾರಣ ಅಲ್ಲಿಂದ ನೇರವಾಗಿ ಆಂಬ್ಯುಲೆನ್ಸ್ ಮೂಲಕ ಮಲ್ಯ ಆಸ್ಪತ್ರೆಗೆ ಶಿವಣ್ಣನನ್ನ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿಸಿದ್ರು. ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಶಿವಣ್ಣ ಗುಣಮುಖರಾಗಿದ್ರು. ಆದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಜಿಮ್ನಲ್ಲಿ ಎದೆನೋವು ಕಾಣಿಸಿಕೊಂಡ ದಿನವೇ ಆಸ್ಪತ್ರೆಗೆ ಬಂದರೂ ಜೀವ ಮಾತ್ರ ಉಳಿಲೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ ಇರಲಿಲ್ಲ. ದಿನಾ ವ್ಯಾಯಾಮ ಮಾಡಿ ಬಾಡಿನ ಫಿಟ್ ಆಗಿ ಇಟ್ಕೊಂಡಿದ್ರು. ಹೀಗಾಗಿ ಅವರಿಗೆ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡಿರಲಿಲ್ಲ. ಈ ಬಗ್ಗೆ ಪುನೀತ್ಗೆ ಚಿಕಿತ್ಸೆ ಮಾಡ್ತಾ ಇದ್ದ ವೈದ್ಯರು ಹೇಳೋದೇನು ಗೊತ್ತಾ? ಸರ್, ತುಂಬ ಹೆಲ್ತ್ ಕಾನ್ಷಿಯಸ್. ಅವರಿಗೆ ಒಂದು ಅಭ್ಯಾಸನೂ ಈ ಕಡೆ ಆ ಕಡೆ ಇಲ್ಲ. ನಾನು ಅವ್ರ ಉದಾಹರಣೆ ಸಾವಿರಾರು ಜನಕ್ಕೆ ಕೊಡ್ತಾನೇ ಇದ್ದೀನಿ, ಇನ್ನು ಮುಂದೆನೂ ಕೊಡ್ತೀನಿ. ನಾನು ಈ ನಡೆದಿರೋದಕ್ಕೂ ಅವರ ಹೆಲ್ತು, ಅವ್ರ ಎಕ್ಸಸೈಸ್ಗಳು, ಅವ್ರ ಹ್ಯಾಬಿಟ್ಸ್ಗೂ ಏನೂ ಸಂಬಂಧ ಇಲ್ಲ. ಇದು ತುಂಬ ಸಡನ್ನಾಗಿ ಬಂದಿರುವಂಥದ್ದು. ಇದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಇದು ಹಾರ್ಟ್ ಅಟ್ಯಾಕ್ ಥರ ಅಲ್ಲ, ಇದು ಕಾರ್ಡಿಯಾಕ್ ಅರೆಸ್ಟ್. ಇದು ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ ಅನ್ನೋದು ನಮ್ಮ ಯಾರಿಗೂ ಕಂಡುಹಿಡಿಯೋದು ತುಂಬ ಕಷ್ಟ.
ಕೇಳಿದ್ರಲ್ಲ ಡಾಕ್ಟರ್ ರಮಣ್ ರಾವ್ ಅವರು ಹೇಳಿದ್ದನ್ನ. ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದಿರಲಿಲ್ಲ, ಮ್ಯಾಸಿವ್ ಆಂಟೀರಿಯರ್ ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ ಅದನ್ನ ತಪ್ಪಿಸೋಕೆ ಆಗಲ್ಲ ಅಂತಿದ್ದಾರೆ ವೈದ್ಯರು. ತುಂಬ ಯೋಚನೆ ಮಾಡಿದ್ದೀನಿ. ಇದು ಬಂದು ಈ ಘಟನೆ ನಡೆದ ನಂತರ ಅವರಿಗೆ ಇಲ್ಲಿ ನಾನು ಲಾಸ್ಟ್ ECG ನಾನೇ ಮಾಡಿದ್ದು. ECGಯಲ್ಲಿ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಬೇರೆ ಇರುತ್ತೆ, ECGಯಲ್ಲಿ ಅವು ಕರುಸೆ ಬೇರೆ ಇರುತ್ತೆ. ಇವರಿಗೆ ECGಯಲ್ಲಿ ಸ್ಟ್ರೈನ್ ಕಾಣು ಬರ್ತಾ ಇತ್ತು, ಹಾರ್ಟ್ ಅಟ್ಯಾಕ್ ಅಲ್ಲ. ಸೊ ಆ ಧೈರ್ಯದಿಂದ ಅವ್ರನ್ನ ನಾನು ಇಲ್ಲಿಂದ ವಿಕ್ರಮ್ ಹಾಸ್ಪಿಟ್ಲಿಗೆ ಕಳಿಸ್ದೆ. ಬಟ್ somehow it didn't work and his heart just stopped. ಅದಕ್ಕೆ ಕಾರಣ ಯಾವುದೂ ಇಲ್ಲ. ಏನಕ್ಕೆ ಹಿಂಗಾಯಿತು ಅಂತ ಪಿನ್ ಪಾಯಿಂಟ್ ಮಾಡೋದು ತುಂಬ ಕಷ್ಟ. ನಮ್ಮ ಹೃದಯದ ಬಡಿತ ಏರುಪೇರಾದ್ರೆ ನಮಗೆ ಸಣ್ಣದಾಗಿ ಮೈ ಬೆವರೋದು, ತಲೆ ಸುತ್ತು ಬರುವುದು, ಉಸಿರಾಟದ ತೊಂದರೆ ಎದುರಾಗುವುದು, ಹೀಗೆಲ್ಲ ಆಗುತ್ತೆ. ಇದನ್ನ ಕಾರ್ಡಿಯಾಕ್ ಅರೆಸ್ಟ್ ಎಂದು ವೈದ್ಯರ ಭಾಷೆಯಲ್ಲಿ ಕರೆಯುತ್ತಾರೆ. ಸಹಜವಲ್ಲದ ಹೃದಯದ ಕಾರ್ಯಚಟುವಟಿಕೆ ರಕ್ತವನ್ನ ಪಂಪ್ ಮಾಡುವ ಪ್ರಕ್ರಿಯೆಗೆ ಬ್ರೇಕ್ ಹಾಕುತ್ತೆ. ಮನುಷ್ಯನಿಗೆ ಎದುರಾಗೋ ಹೃದಯಾಘಾತಗಳಲ್ಲಿ ಹಲವಾರು ವಿಧಗಳಿವೆ. ಆದರೆ ಇದ್ದಕ್ಕಿದ್ದಂತೆ ಕಾರ್ಡಿಯಾಕ್ ಅರೆಸ್ಟ್ ಆಗೋ ತೊಂದರೆ ಇದೆಲ್ಲವನ್ನ ಮೀರಿದ್ದು ಅಂತಾನೆ ಹೇಳಬಹುದು. ಹಾಗಾದ್ರೆ ನಟ ಪುನೀತ್ ರಾಜ್ಕುಮಾರ್ಗೆ ಇಂಥ ಯಾವುದಾದ್ರೂ ಲಕ್ಷಣಗಳಿದ್ವಾ? ಅವರಿಗೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿದ್ವು? ಈ ಹಿಂದೆ ಯಾವತ್ತಾದರೂ ಹೃದಯ ಸಂಬಂಧಿ ಸಮಸ್ಯೆ ಎದುರಾಗಿದೆ? ನೋಡಿದ್ದು ಬರೀ ಕೋಲ್ಡು, ಕಾಫು, ಸ್ವಲ್ಪ ಸೈನಸ್ ಬರ್ತಾಯಿತ್ತು, ಒಂದೊಂದು ಸರಿ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಅವೆಲ್ಲ ತುಂಬ ಸಾಧಾರಣವಾದಂಥ ಕಂಪ್ಲೇಂಟ್. ಅದಕ್ಕೂ ಮೊನ್ನೆ ನಡೆದಿರೋದಕ್ಕೂ ಏನೂ ಲಿಂಕ್ ಇಲ್ಲ. ಎಸ್, ಅಪ್ಪು ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ರು. ಸದಾ ವ್ಯಾಯಾಮ ಮಾಡಿ ದೇಹವನ್ನು ಕಟ್ಟುಮಸ್ತಾಗಿ ಇಟ್ಕೊಂಡಿದ್ರು. ಆದರೆ ಅತಿಯಾದ ವ್ಯಾಯಾಮ ಮಾಡಿದ್ದೇ ಪುನೀತ್ಗೆ ಮುಳುವಾಯ್ತಾ ಅನ್ನೋ ಅನುಮಾನಗಳು ಕಾಡ್ತಾ ಇವೆ. ಕೆಲವು ಸತಿ ನಾವು ತುಂಬ ಹೆವಿ ವರ್ಕೌಟ್ ಮಾಡಿದರೆ ಆರ್ಟ್ರೀಸ್, ಕರೋನರಿ ಆರ್ಟ್ರೀಸ್ ಒಳಗಡೆ ಮೈನರ್ ರಪ್ಚರ್ ಆಗುತ್ತೆ, ಟೇರ್ ಆಗುತ್ತೆ. ಅದು ಯಾವಾಗ ಟೇರ್ ಆಗುತ್ತೆ ಅದ್ರ ಸುತ್ತು ಬ್ಲಡ್ ಕ್ಲಾಟ್ ಆಗುತ್ತೆ. ಈ ಥರ ಡೇಂಜರ್, ಹೂಎವರ್ ಇಸ್ ಎಕ್ಸಸೈಸಿಂಗ್ ಎಕ್ಸೆಸಿವ್ಲಿ ಈ ಥರ ರಿಸ್ಕ್ ಇದೆ. ಹಾಗಾದ್ರೆ 30 ವರ್ಷ ಮೇಲ್ಪಟ್ಟವರು ಹೆವಿ ಜಿಮ್ ಮಾಡುವುದಕ್ಕೂ ಮುನ್ನ ಸ್ಕ್ರೀನಿಂಗ್ ಬೇಕಾ? ಈ ಬಗ್ಗೆ ಡಾಕ್ಟರ್ ರಾಜ್ ಕುಟುಂಬದ ವೈದ್ಯರು ಹೇಳೋದೇನು ಗೊತ್ತಾ? ಸ್ಕ್ರೀನಿಂಗ್ ಖಂಡಿತ. ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಆಮ್ ಐ ಫಿಟ್ ಟು ಡೂ ಆಲ್ ದಿಸ್, ಇಂಥ ಎಕ್ಸಸೈಸ್ಗಳು ನಾನು ಮಾಡೋಕ್ಕೆ ಸಾಧ್ಯವೇ ಅಂತ ಅವ್ರ ಹತ್ರ ಕೇಳಬೇಕು. ನಾವು ಇವಾಗ ಅಡ್ವೈಸ್ ಮಾಡೋದು ರೀಸನಬಲ್ ಅಮೌಂಟ್ ಆಫ್ ಆ್ಯಕ್ಟಿವಿಟಿ ಈಸ್ ಗುಡ್ ಎನಫ್. ಡೋಂಟ್ ಓವರ್ ಎಕ್ಸಸೈಸ್. ಬಾಡಿ ನಾವು ಬಿಲ್ಡ್ ಮಾಡ್ತಾ ಮಾಡ್ತಾ ಯು ಆರ್ ಬಿಲ್ಡಿಂಗ್ ಎ ಹ್ಯೂಜ್ ಬಾಡಿ ಮಾಸ್. ಆ ಬಾಡಿ ಮಾಸ್ಗೆ ಪ್ರತಿ ಕಡೆ ಹಾರ್ಟೇ ಅಲ್ವಾ ರಕ್ತ ಕಳಿಸೋದು. ಹಾರ್ಟ್ ಮೇಲೆ ಅಲ್ಟಿಮೇಟ್ ಸ್ಟ್ರೈನ್. ಈಗ ಅಂದರೆ ಯಂಗು 60 ಇಯರ್ಸ್ ಆದಮೇಲೆ ನೀವು ಇವತ್ತು ಯಾವ 90 kgs ಇದ್ರೋ ನಾಳೆ ಅದೇ ನಿಮಗೆ ಭಾರವಾಗುತ್ತೆ. ಆ ಟೈಮಲ್ಲಿ ಹಾರ್ಟ್ ಕೋಪ್ ಅಪ್ ಮಾಡೋದು ತುಂಬ ಕಷ್ಟ. ಸೊ ಅದರಿಂದ ಹೆಲ್ದಿ ಎಕ್ಸಸೈಸ್, ಬಾಡಿ ಬಿಲ್ಡ್ ಮಾಡಿ, ಬಟ್ ನಾಟ್ ಟು ದಟ್ ಎಕ್ಸ್ಟೆಂಟ್ ವೆರ್ ಇಟ್ ಬಿಕಮ್ಸ್ ಎ ಲಿಟಲ್ ಮೋರ್. ಕೇಳಿದ್ರಲ್ಲ ಡಾಕ್ಟರ್ ರಮಣ್ ರಾವ್ ಅವರು ಹೇಳಿದ್ದನ್ನ. ಹಿತಮಿತವಾದ ವ್ಯಾಯಾಮ ಮಾಡೋದು ಒಳಿತು, ಆದರೆ ಅತಿ ಹೆಚ್ಚು ಭಾರ ಎತ್ತೋದು, ಜಿಮ್ನಲ್ಲಿ ಅತಿಯಾಗಿ ದೇಹವನ್ನು ದಣಿಸೋದು ಒಳ್ಳೆಯದಲ್ಲ. ಅದು ಪರೋಕ್ಷವಾಗಿ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ಜಿಮ್ನಲ್ಲಿ ತೀವ್ರವಾದ ವರ್ಕೌಟ್ಗಳು, ಪ್ರೋಟೀನ್ ಶೇಕ್ಗಳು ಮತ್ತು ಇತರ ಅಂಶಗಳು ಹೃದಯಾಘಾತವನ್ನು ಪ್ರಚೋದಿಸಬಹುದು ಅಂತಾನೂ ವೈದ್ಯರು ಹೇಳ್ತಾರೆ. ಇನ್ನು ಜಿಮ್ನಲ್ಲಿ ತೂಕವನ್ನು ಎತ್ತುವಂತಹ ಐಸೋಮೆಟ್ರಿಕ್ ವ್ಯಾಯಾಮಗಳನ್ನು ತಪ್ಪಿಸುವುದು ಒಳ್ಳೆಯದು. ಅದರ ಬದಲಿಗೆ ವಾಕಿಂಗ್ ಮತ್ತು ಸೈಕ್ಲಿಂಗ್ನಂತಹ ಐಸೋಟೋನಿಕ್ ವ್ಯಾಯಾಮಗಳನ್ನು ಮಾಡುವುದು ಉತ್ತಮ. ಸ್ನಾಯುಗಳಿಗೆ ಒತ್ತಡ ಹಾಕುವ ವ್ಯಾಯಾಮಗಳಿಂದ ದೂರವಿರುವುದು ಒಳಿತು ಎನ್ನುತ್ತಾರೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಮಂಜುನಾಥ್. ಕುಟುಂಬಸ್ಥರಲ್ಲಿ ಹೃದ್ರೋಗ ಸಂಬಂಧಿ ರೋಗಗಳಿದ್ರೆ ಅದು ಕೂಡ ಕುಟುಂಬದಲ್ಲಿ ಮತ್ತೊಬ್ಬರಿಗೆ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಅವರ ಸೋದರರಾದ ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಸಹ ಹೃದ್ರೋಗ ಸಮಸ್ಯೆ ಹೊಂದಿರುವವರಾಗಿದ್ದಾರೆ. ಒತ್ತಡ ಮತ್ತು ಜೀವನ ಶೈಲಿಯೂ ಕೂಡ ಕಾರಣವಾಗಿರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಪುನೀತ್ ಅವರ ವಿಷಯದಲ್ಲೂ ಇಂಥ ಹಲವು ಕಾರಣಗಳು ಇದ್ದಿರಬಹುದು. ಅಷ್ಟಕ್ಕೂ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಜಿಮ್ನಲ್ಲಿ ಎದೆನೋವು ಕಾಣಿಸ್ಕೊಂಡಾಗ ಅವರು ಆಸ್ಪತ್ರೆಗೆ ಹೇಗೆ ಬಂದರು, ಅಲ್ಲಿ ಏನಾಯಿತು? ಅವ್ರು ಆರಾಮಾಗಿ ನಡ್ಕೊಂಡೇ ಬಂದರು. ಅಫ್ಕೋರ್ಸ್ ಹಿ ಹಸ್ ಕಮ್ ಫ್ರಮ್ ಹಿಸ್ ಜಿಮ್, ಡೂಯಿಂಗ್ ಸೋ ಮಚ್ ಜಿಮ್. ನಡ್ಕೊಂಡು ಎವ್ರಿ ಟೈಮ್ ಹೇಗೆ ಬರ್ತಾರೆ ಹಾಗೆ ಬಂದರು. ಇಲ್ಲಿ ಬಂದ ಮೇಲೆ ನೋಡ್ತಾ ಇದ್ದೀನಿ, ಅವ್ರು ಹೇಳಿದ್ರು ಅವ್ರು ಸ್ವೆಟ್ಟಿಂಗ್ ಇದು ಕಾಮನ್ ಅಂತ ಹೇಳಿದ್ರು. ನನಗೆ ಜಿಮ್ ಮಾಡಿದ ನಂತರ ಇಷ್ಟು ಸ್ವೆಟ್ಟಿಂಗ್ ಬಂದೇ ಬರುತ್ತೆ ಅಂತ ಹೇಳಿ ಬಹುಶಃ ಕರೆಕ್ಟ್ ಇರ್ಬೋದು. ಆಮೇಲೆ ತಾವು ಅವ್ರನ್ನ ಗಮನಿಸಿದ್ಮೇಲೆ ಇದು ಸೀರಿಯಸ್ ಆಗುತ್ತೆ, ಇನ್ನೂ ಉಳಿಸ್ಕೊಳಕ್ಕಾಗಲ್ಲ ಅಂತ ಯಾವಾಗ ಅನ್ನಿಸ್ತದೆ? ಇಲ್ಲ, ನನಗೆ ಆ ಥಾಟ್ ಎಂದೂ ಬರಲಿಲ್ಲ. ಇವಾಗಲೂ ಆ ಥರ ಥಾಟ್ ನಾನು ಅಕ್ಸೆಪ್ಟೇ ಮಾಡಲ್ಲ. ಇಲ್ಲಿಂದ ಅವ್ರನ್ನ ಕಳಿಸಿರೋ ಚೆನ್ನಾಗಿ ಕಳಿಸಿದ್ದೀನಿ ನಾನು. ಅವರು ಕಾರಲ್ಲಿ ಇದೆಯಾ? ಹೃದಯ ಸಂಬಂಧಿ ಸಮಸ್ಯೆಗಳು ಉಲ್ಬಣಿಸೋದಕ್ಕೆ ಏನ್ ಕಾರಣ? ಹೃದಯ ಸಂಬಂಧಿ ಸಮಸ್ಯೆಗಳಿಂದ ದೂರ ಉಳಿಬೇಕು ಅಂದ್ರೆ ಏನ್ ಮಾಡಬೇಕು?
ಆ ಕುರಿತ ರಿಪೋರ್ಟ್ ಅನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅಟ್ಯಾಕ್ ಜನರ ಜೀವ ಹಿಂಡ್ತಾ ಇರೋ ಆರೋಗ್ಯ ಸಮಸ್ಯೆಗಳು. ಫಿಟ್ ಅಂಡ್ ಫೈನ್ ಆಗಿದ್ರೂ ಈ ಸಮಸ್ಯೆಗಳು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ಳೋದ್ಯಾಕೆ? ಜಿಮ್ಗೂ ಹಾರ್ಟ್ ಅಟ್ಯಾಕ್ಗೂ ಏನ್ ಸಂಬಂಧ? ಜಿಮ್ ಮಾಡೋರಿಗೆ ಮಾತ್ರವೇ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಳ್ತವ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಪುನೀತ್ ರಾಜ್ಕುಮಾರ್ಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಅದು ಹಾರ್ಟ್ ಅಟ್ಯಾಕ್ ಅಲ್ಲ ಎನ್ನಲಾಗುತ್ತಿದೆ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ಗೂ ಕಾರ್ಡಿಯಾಕ್ ಅರೆಸ್ಟ್ಗೂ ಏನು ವ್ಯತ್ಯಾಸ? ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ ಅವರನ್ನ ಉಳಿಸ್ಕೊಳ್ಳೋದು ಯಾಕೆ ಕಷ್ಟವಾಗುತ್ತೆ? ಈ ಪ್ರಶ್ನೆಗಳು ಈಗ ಸಾಕಷ್ಟು ಕುತೂಹಲ ಕೆರಳಿಸುತ್ತಿವೆ. ಅರೆಸ್ಟ್ ಆದರೆ ನೋಬಡಿ ಕ್ಯಾನ್ ಹೆಲ್ಪ್ ಸರ್. ಅಟ್ಯಾಕ್ ಆದರೆ ಖಂಡಿತ ವಿ ಕ್ಯಾನ್ ಡೂ ಎ ಲಾಟ್, ಬಟ್ ಹಿಯರ್ ಇಟ್ಸ್ ಎ ಕಾರ್ಡಿಯಾಕ್ ಅರೆಸ್ಟ್. ಹೌದು, ಡಾಕ್ಟರ್ ರಮಣ್ ರಾವ್ ಅವರು ಹೇಳೋ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಹೀಗಾಗಿ ಅವರನ್ನ ಬದುಕಿಸಿಕೊಳ್ಳೋಕೆ ಆಗಲೇ ಇಲ್ಲ ಎನ್ನಲಾಗುತ್ತಿದೆ. ನಿಮಗೆ ಗೊತ್ತಿರಲಿ, ಹಾರ್ಟ್ ಅಟ್ಯಾಕ್ ಆದರೆ ಹೃದಯಕ್ಕೆ ರಕ್ತ ಸಂಚಾರ ನಿಂತು ಹೋಗುತ್ತೆ. ಆಗ ವೈದ್ಯರು ಕೂಡಲೇ ಎಚ್ಚೆತ್ತುಕೊಂಡ್ರೆ ಹೃದಯಕ್ಕೆ ರಕ್ತ ಸಂಚಾರ ಮಾಡಿಸಿ ಹಾರ್ಟ್ ಅಟ್ಯಾಕ್ ಆದವರನ್ನ ರಕ್ಷಿಸಬಹುದು. ಆದರೆ ಕಾರ್ಡಿಯಾಕ್ ಅರೆಸ್ಟ್ ಹಾಗಲ್ಲ. ದೇಹದಲ್ಲಿನ ಒತ್ತಡಗಳಿಂದಾಗಿ ಹೃದಯ ಬಡಿತ ಸರಿಯಾಗಿ ಬಡಿದುಕೊಳ್ಳೋದಿಲ್ಲ. ಇದರಿಂದ ಹೃದಯದಿಂದ ಮೆದುಳು, ಶ್ವಾಸಕೋಶ ಮತ್ತು ಇತರೆ ಅಂಗಾಂಗಗಳಿಗೆ ರಕ್ತ ಪರಿಚಲನೆ ನಿಂತು ಹೋಗುತ್ತೆ. ಹೀಗಾಗಿ ಕಾರ್ಡಿಯಾಕ್ ಅರೆಸ್ಟ್ ಆದವರನ್ನ ಉಳಿಸ್ಕೊಳ್ಳೋದು ಕಷ್ಟ ಅಂತ ಹೇಳೋದು. ಅತಿ ಹೆಚ್ಚಾಗಿ ಜಿಮ್ನಲ್ಲಿ ದೇಹವನ್ನು ದಂಡಿಸೋದ್ರಿಂದ ಹೃದಯದ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋ ಮಾತುಗಳಿವೆ. ಹೀಗಾಗಿ ಅತಿಯಾಗಿ ವ್ಯಾಯಾಮ ಮಾಡೋರಿಗೆ ವೈದ್ಯರು ಕೊಡೋ ಸಲಹೆ ಏನು ಗೊತ್ತಾ? ಸರ್, ಎಕ್ಸಸೈಸ್ ರೆಗ್ಯುಲರ್ಲಿ. ತಮ್ಮ ಡಯಟು ಮುಖ್ಯ, ಎಕ್ಸಸೈಸು ಮುಖ್ಯ. ಫಾಲೋ ಯುವರ್ ರೊಟೀನ್. ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೆ ಅದನ್ನು ತಗೊಳ್ಳಿ. ಎಕ್ಸೆಸಿವ್ ಪ್ರೋಟೀನ್ಸು, ಎಕ್ಸೆಸಿವ್ ಬಿಲ್ಡಿಂಗ್ ಬಾಡಿ, ಎಕ್ಸೆಸಿವ್ ಎಕ್ಸಸೈಸ್, ಯುವರ್ ಬಾಡಿ ವಿಲ್ ಥ್ರೋ ಇಟ್ ಬ್ಯಾಕ್ ಅಟ್ ಅಸ್ ಸಮ್ ಡೇ ಆರ್ ದ ಅದರ್, ಆ್ಯಂಡ್ ಡಸ್ ನಾಟ್ ಡಿಸರ್ವ್ that you should spare so much of a precious time away in the gym. You work out definitely 20 minutes, max half an hour. More may not be useful in the long run. ಕೇಳಿದ್ರಲ್ಲ, 20 ನಿಮಿಷ ವ್ಯಾಯಾಮ ಮಾಡಿ, ಆದರೆ ಅತಿ ಹೆಚ್ಚು ಬೇಡ. ಅದರಿಂದ ದೇಹ ಬಸವಳಿಯುತ್ತೆ. ಅದು ಪರೋಕ್ಷವಾಗಿ ಹೃದಯದ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದು ವೈದ್ಯರ ಸಲಹೆ. ಹಾಗಾದ್ರೆ ವ್ಯಾಯಾಮ ಮಾಡದವರಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಳ್ಳೋದೇ ಇಲ್ವಾ? ಖಂಡಿತ ಕಾಣಿಸ್ಕೊಳ್ತವೆ. ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ಳೋಕೆ ನಾನಾ ಕಾರಣಗಳಿವೆ. ಅದರಲ್ಲಿ ಪ್ರಮುಖವಾಗಿ ಎದ್ದು ಕಾಣೋದು ಮನುಷ್ಯನ ಆಧುನಿಕ ಜೀವನ ಶೈಲಿ. ಹೌದು ವೀಕ್ಷಕರೇ, ಆಧುನಿಕ ಯುಗದಲ್ಲಿ ಜನ ಆರೋಗ್ಯಕ್ಕೆ ಅಪಾಯಕಾರಿಯಾಗುವ ಜೀವನ ಶೈಲಿಯ ನಡವಳಿಕೆಗಳನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. 20% ಜನರಿಗೆ ಹೃದ್ರೋಗ ವಂಶವಾಹಿಯಾಗಿದೆ ಎಂದು ಆರೋಗ್ಯ ಸಮೀಕ್ಷೆ ತಿಳಿಸಿದ್ದು, ಆಧುನಿಕ ಜೀವನ ಶೈಲಿಯ ಯುವಜನತೆಯಲ್ಲಿ ಹೃದಯನಾಳ ತೊಂದರೆ, ಹೃದಯಾಘಾತ, ಪಾರ್ಶ್ವವಾಯು ಸಂಭವವನ್ನು 3 ಪಟ್ಟು ಹೆಚ್ಚಿಸಿದೆ. ಭಾರತದಲ್ಲಿ ಹೃದಯಾಘಾತ ಸಂಭವದ ವಯೋಮಿತಿಯು 40ರಿಂದ 30 ವರ್ಷಕ್ಕೆ ಇಳಿದಿದೆ ಅನ್ನೋದು ನಿಜಕ್ಕೂ ಆತಂಕಕಾರಿ ವಿಚಾರ. ಕೂತಲ್ಲೇ ಕೆಲಸ ಮಾಡೋದು, ವಿಶ್ರಾಂತಿ ರಹಿತ ದುಡಿಮೆ, ದೈಹಿಕ ಚಟುವಟಿಕೆ ಇಲ್ಲದಿರೋದು, ಧೂಮಪಾನ, ಮದ್ಯಪಾನ ಹವ್ಯಾಸ ಹೃದಯಾಘಾತ ಹೆಚ್ಚಲು ಪ್ರಮುಖ ಕಾರಣಗಳು ಅಂತ ಹೇಳಬಹುದು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರಪಂಚದ ನಂಬರ್ 1 ಕಿಲ್ಲರ್ ಹೃದಯಾಘಾತ. ಒತ್ತಡದ ಜೀವನ, ದೇಹದಲ್ಲಿ ಹೆಚ್ಚಿನ ಕೊಬ್ಬಿನಂಶ, ಧೂಮಪಾನ, ಮದ್ಯಪಾನ, ದೈಹಿಕ ಶ್ರಮರಹಿತ ಜೀವನ ಹೃದಯಾಘಾತ ಸಂಭವ ಹೆಚ್ಚಲು ಪ್ರಮುಖ ಕಾರಣ. ಹೀಗಾಗಿ ನಿಯಮಿತವಾಗಿ ದೇಹ ತೂಕದ ತಪಾಸಣೆ, ಕೊಬ್ಬುರಹಿತ ಪದಾರ್ಥಗಳ ಸೇವನೆ ಹಾಗೂ ಪ್ರತಿನಿತ್ಯ 45 ನಿಮಿಷಗಳ ಕಾಲ ವೇಗದ ನಡಿಗೆ ಮಾಡುವ ಮೂಲಕ ಹೃದಯ ಸಂಬಂಧಿ ರೋಗಗಳನ್ನು ನಿಯಂತ್ರಿಸಬಹುದು. ಹೃದಯಾಘಾತದ ಚಿಹ್ನೆ ಮತ್ತು ಲಕ್ಷಣಗಳಲ್ಲಿ ವ್ಯತ್ಯಾಸಗಳಿರುತ್ತವೆ. ಒಮ್ಮೊಮ್ಮೆ ಈ ಲಕ್ಷಣ ಬಿರುಸಾಗಿದ್ದರೆ ಕೆಲವೊಮ್ಮೆ ಲಘುವಾಗಿರುತ್ತದೆ. ಕೆಲವು ಸಂದರ್ಭದಲ್ಲಿ ಯಾವುದೇ ಲಕ್ಷಣವಿಲ್ಲದೆ ಅಥವಾ ಲಘು ಲಕ್ಷಣಗಳೊಂದಿಗೆ ಸಂಭವಿಸುವ ಹಾರ್ಟ್ ಅಟ್ಯಾಕ್ ತೀವ್ರ ಎದೆನೋವಿನಂಥ ಮಾರಣಾಂತಿಕ ಪರಿಣಾಮಗಳಷ್ಟೇ ಅಪಾಯ ತಂದೊಡ್ಡುತ್ತವೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಹೀಗಾಗಿ ನಮ್ಮ ದಿನಚರಿಯಲ್ಲಿ ಸ್ವಲ್ಪ ಧ್ಯಾನ, ಆಧ್ಯಾತ್ಮಿಕತೆ ಕಡೆ ಗಮನ ಕೊಡಬೇಕು ಅಂತ ಕೆಲ ವೈದ್ಯರು ಹೇಳ್ತಾರೆ. ಹಾಗೆಯೇ 40ರ ವಯಸ್ಸಿನ ಹೊತ್ತಿಗೆ ದೇಹವು ಬಹಳಷ್ಟು ಬದಲಾವಣೆಗಳಿಗೆ ಒಳಗಾಗುತ್ತಿದೆ. 50ಕ್ಕೆ ಇನ್ನೂ ಹೆಚ್ಚು 60ರ ವಯಸ್ಸಿನ ಹೊತ್ತಿಗೆ ದೇಹವು ನಿಧಾನಗೊಳ್ಳಲು ಪ್ರಾರಂಭಿಸುತ್ತದೆ. 70ರ ವಯಸ್ಸಿನ ನಂತರ ಇನ್ನಷ್ಟು ನಿಧಾನಗೊಳ್ಳುತ್ತದೆ. 80ರ ವಯಸ್ಸಿನ ನಂತರವೂ ಆರೋಗ್ಯವಾಗಿದ್ದರೆ ಅದನ್ನು ಬೋನಸ್ ಎಂದು ಭಾವಿಸಬಹುದು ಅಂಥೇಳಿ ಖ್ಯಾತ ವೈದ್ಯ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, 40 ವರ್ಷದ ಮೇಲೆಯೂ ಯಾವುದೇ ತೊಂದರೆ ಇಲ್ಲದಿದ್ದರೆ ಕೃತಜ್ಞರಾಗಿರಿ. ನಿಮ್ಮ ದೈನಂದಿನ ಕೆಲಸಗಳನ್ನು ನಿಧಾನಗೊಳಿಸಿ. ಈ ವಯಸ್ಸಿನ ನಂತರ ನಿಮ್ಮ ದೇಹ ಮತ್ತು ಮನಸ್ಸು ಒಮ್ಮೆ ನೀವು ಅನುಭವಿಸಿದ ಒತ್ತಡವನ್ನು ಮತ್ತೆ ತೆಗೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುವುದಿಲ್ಲ. ಹೊರನೋಟಕ್ಕೆ ನೀವು ಚೆನ್ನಾಗಿ ಕಾಣುತ್ತಿರಬಹುದು,
ಆದರೆ ದೇಹದ ಅಂಗಾಂಗಗಳಿಗೆ ವಯಸ್ಸಾಗುತ್ತಿದೆ ಎನ್ನುವುದನ್ನು ಅರಿತುಕೊಳ್ಳಿ ಅಂತ ಹೇಳಿ ವೈದ್ಯರು ಎಚ್ಚರಿಸಿದ್ದಾರೆ. ಅದೇನೇ ಇರಲಿ, ಹಾರ್ಟ್ ಅಟ್ಯಾಕ್ ಸಡನ್ ಆಗಿ ಬರಲ್ಲ. 12 ಗಂಟೆ ಅಥವಾ 24 ಗಂಟೆಗೂ ಮೊದಲೇ ಮುನ್ಸೂಚನೆ ಕೊಡುತ್ತೆ. ಹೀಗಾಗಿ ಹೃದಯಾಘಾತದ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. ಗ್ಯಾಸ್ಟ್ರಿಕ್ನಿಂದ ಎದೆನೋವು ಎಂದು ಭಾವಿಸಿ ಮುಂದೂಡಬಾರದು. ಎಷ್ಟೋ ಜನಕ್ಕೆ ಇದು ಹೃದಯಾಘಾತದ ಲಕ್ಷಣ, ಮುನ್ಸೂಚನೆ ಎಂದು ಅರಿವಾಗೋದಿಲ್ಲ. ಇನ್ನು ಹೃದಯಾಘಾತವಾದ ಮೊದಲ ಅರ್ಧ ಗಂಟೆಯ ಸಮಯ ವ್ಯರ್ಥ ಮಾಡಬಾರದು. 40 ವರ್ಷದ ನಂತರ ಪ್ರತಿಯೊಬ್ಬರು 6 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳೋದು ಉತ್ತಮ. ನೋಡಿದ್ರಲ್ಲ, ಹೃದಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ. ಹೀಗಾಗಿ ನೀವು ನಿಮ್ಮ ಹೃದಯವನ್ನ ಜೋಪಾನ ಮಾಡಿ ಅಂತ ಹೇಳ್ತಾ ಇವತ್ತಿನ ಬಿಗ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.